ಇನ್ನು ಇಡೀ ರಾಜ್ಯದಲ್ಲಿ ಬರದ ಛಾಯೆ ಆವರಿಸಿದೆ ವೀಕ್ಷಕರೇ. ಎಲ್ಲೂ ನೋಡಿದ್ರೂ ಸಹ ಆಕಾಶದ ಕಡೆಗೆ ರೈತ ಮುಖ ಮಾಡಿಕೊಂಡು ಕೂತ್ಕೊಂಡಿದ್ದಾನೆ. ಇನ್ನೂ ಮಳೆ ಬರ್ತಾ ಇಲ್ಲ. ಅದಕ್ಕೆ ಕಾರಣ ಏನು ಅಂತ ನೋಡ್ತಾ ಹೋದರೆ ಎಲ್ ನಿನೋ ಅಂತ. ಹಾಗಾದರೆ ಎಲ್ ನಿನೋ ಅಂದರೆ ಏನು ಅಂತ? ಎಲ್ ನಿನೋ ಎಫೆಕ್ಟ್ನಿಂದ ರಾಜ್ಯದಲ್ಲಿ ಬರದ ಛಾಯೆ ಆವರಿಸಿಕೊಂಡಿದೆ. PNS ವಿಸ್ತಾರ ನ್ಯೂಸ್ಗೆ ಸಂಶೋಧಕರಾಗಿರುವಂಥ ರಾಘವೇಂದ್ರ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ, ಅಂದರೆ ಮಾತನಾಡಿದ್ದಾರೆ. ನಿಜಕ್ಕೂ ಸಹ ಈ ಎಲ್ ನಿನೋ ಅಂದರೆ ಏನು ಮತ್ತು ಇದು ಮುಂದಿನ ಹಂತಗಳಲ್ಲಿ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಬೆಂಗಳೂರಿಗೆ ಮತ್ತು ರಾಜ್ಯಕ್ಕೆ ಶಾಪವಾಗಬಹುದು ಅಂತ. ಭವ್ಯ ಬೆಂಗಳೂರು ಬರಡು ಬೆಂಗಳೂರು ಆಗ್ತಾ ಇದೆ. ಬೆಂಗಳೂರನ್ನು ಉಸಿರಾಡಲು ಬಿಡಿ, ಜನ ಶವರ್ ಬಾತನ್ನು ಕಡಿಮೆ ಮಾಡಿಕೊಳ್ಳಿ, ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಮಾಡೋದನ್ನು ಮೊದಲು ಬಿಡಿ ಅಂತ PNS ವಿಸ್ತಾರ ನ್ಯೂಸ್ಗೆ ಸಂಶೋಧಕರಾಗಿರುವಂಥ ರಾಘವೇಂದ್ರ ಅವರು ಮಾತನಾಡಿದ್ದಾರೆ. ಇನ್ನು ಈ ಬಗ್ಗೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ಅವರ ಜೊತೆಗೆ ಚಿಚ್ಚಾಟನ ನಡೆಸಿದ್ದಾರೆ, ನೋಡ್ಕೊಂಡು ಬರೋಣ. ನೋಡಿ, ಬೆಂಗಳೂರು ಸೇರಿದಂತೆ ರಾಜ್ಯದಲ್ಲಿ ಬರಗಾಲ ಎದುರಾಗ್ತಿದೆ. ವರುಣದೇವ ಮುನಿಸಿಕೊಂಡಿದ್ದಾನೆ ಕರ್ನಾಟಕ ರಾಜ್ಯದ ಮೇಲೆ. ಅದು ಕೂಡ 60% ಪೂರ್ವ ಮುಂಗಾರು ಮಳೆಯ ಕೊರತೆ ಎದುರಾಗಿದೆ. ಈ ಹಿನ್ನೆಲೆಯಲ್ಲಿ ಜನರು, ಸರ್ಕಾರ, ಜನಪ್ರತಿನಿಧಿಗಳು ಏನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಮ್ಮ ಜೊತೆ ಮಾತನಾಡೋಕ್ಕೆ ಡಾಕ್ಟರ್ ರಾಘವೇಂದ್ರ ಅವರು ಇದ್ದಾರೆ. ಇವರು ಸಂಶೋಧಕರು. ಸರ್ ನಮಸ್ತೆ. ನಮಸ್ಕಾರ ಸರ್, ಈಗ 60% ಮಳೆಯ ಕೊರತೆ, ಅದು ಕೂಡ ಮುಂಗಾರು ಮಳೆಯ ಕೊರತೆ. ಒಂದಿಷ್ಟು ಸಂಶೋಧಕರು, ಒಂದಿಷ್ಟು ತಜ್ಞರನ್ನು ಮಾತಾಡಿಸುವಂಥ ಸಂದರ್ಭದಲ್ಲಿ ಅವರು ಹೇಳಿದರು, ಮುಂಗಾರು ಜೊತೆ ಹಿಂಗಾರು ಕೂಡ ಕೊರತೆ ಆಗ್ಬೋದು, ಬಹಳಷ್ಟು ಕಷ್ಟ ಇದೆ ಅನ್ನುವಂಥ ಮಾತನ್ನು ಹೇಳಿದರು. ಸೊ ಈ ಒಂದು ನಿಟ್ಟಿನಲ್ಲಿ ಬೆಂಗಳೂರಿನಲ್ಲಿ ಜನಸಾಮಾನ್ಯರಿಂದ ಹಿಡಿದು ನಾಯಕರವರೆಗೂ ಏನು ಮಾಡಬೇಕು ಸರ್? 2026 ಬಹುಶಃ ಮಳೆ ಪ್ರಮಾಣದಲ್ಲಿ ತೀಕ್ಷ್ಣವಾದಂಥ ಕೊರತೆ ಕಾಡುತ್ತೆ ಅನ್ನುವಂಥ ಒಂದು ಪ್ರಿಡಿಕ್ಷನ್ ಇತ್ತು. 2027 ಸ್ವಲ್ಪ ರಿಕವರಿ ಆಗುವಂತಹ ಸಂಭವನೀಯತೆ ಇದೆ. 28ರಲ್ಲಿ ಮತ್ತೆ ಪೂರ್ವಸ್ಥಿತಿ ಮರುಸ್ಥಾಪನೆ ಆಗುತ್ತೆ ಅನ್ನುವಂಥ ಒಂದು ಪ್ರಿಡಿಕ್ಷನು. ಅಂದರೆ ನಾವು ಮಳೆ ನೀರಿನ ಪ್ರಮಾಣ, ಹವಾಮಾನ ಇಲಾಖೆ ಕೊಟ್ಟಂತಹ ದತ್ತಾಂಶಗಳು, ಪಂಚಾಂಗ ರೀತ್ಯ ಮತ್ತು ಈ ಮಳೆ ಬೀಳ್ತಕ್ಕಂಥ ಪ್ರಮಾಣದಲ್ಲಿರುವಂತಹ ಟ್ರೆಂಡ್ಸನ್ನು ಅಬ್ಸರ್ವ್ ಮಾಡಿದ್ರೆ ಎಲ್ ನಿನೋ ಎಫೆಕ್ಟಲ್ಲಿ ಕೂಡ ಇದು 3 ವರ್ಷಕ್ಕೊಂದು ಸರ್ತಿ ಈ ಥರದ ಏರುಪೇರು ಆಗುವಂಥದ್ದು ಸಹಜ. ಬಟ್ ಮುಖ್ಯವಾಗಿ ನಾವಿಲ್ಲಿ ಮಾಡಬೇಕಾಗಿರುವಂಥದ್ದು ಏನು ಅಂತ ಹೇಳಿದ್ರೆ, ಸರ್ಕಾರಗಳು ಏನು ಮಾಡಬೇಕು, ನೇತಾರರು ಏನು ಮಾಡಬೇಕು. ಭಾಳ ಮುಖ್ಯವಾಗಿ ಈಗ ಸರ್ಕಾರಗಳು ಬದಲಾಗ್ಬೋದು, ಪಕ್ಷಗಳು ಬದಲಾಗ್ಬೋದು, ನಾಯಕರು ಬದಲಾಗ್ಬೋದು, ಅಧಿಕಾರಿಗಳಿದ್ದಾರಲ್ವ, ಒಂದು ಅಧಿಕಾರಿಗಳು ಬದಲಾಗ್ಬೋದು. ಆಡಳಿತ ವ್ಯವಸ್ಥೆ ಅಂತ ಒಂದಿದೆ. ಅನ್ಫಾರ್ಚುನೇಟ್ಲಿ ದುರ್ದೈವವಶಾತ್ ನಮ್ಮಲ್ಲಿ ಶಸ್ತ್ರಾಭ್ಯಾಸ, ಯುದ್ಧ ಕಾಲೇನೂ ಅಲ್ಲ, ಯುದ್ಧ ನಡೀತಾ ಇದ್ದಾಗ ನಾವು ಯಾವ ಸಲಕರಣೆಯನ್ನು ಬಳಸಬೇಕು, ಏನು ತಂತ್ರಗಾರಿಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಚಿಂತನೆ ಮಾಡುವಂಥ ಮನಸ್ಥಿತಿಗೆ ಬಂದಿದ್ದೀವಿ. ಅದಾಗಬಾರ್ದು. ಹಿಂದೆ ಇಷ್ಟೆಲ್ಲ ಎಕನಾಮಿಕ್ಸು ಅಥವಾ ಈ ಬಜೆಟ್ ಮಂಡನೆ ತಜ್ಞರು ಇವರೆಲ್ಲ ಇಲ್ಲದೇ ಇದ್ದಂಥ ಕಾಲದಲ್ಲಿ ಆಪದ್ಧನ ಅಂತ ಒಂದು ತೆಗೆದಿಟ್ಟಿರೋರು, ಕಂಟಿಂಜೆನ್ಸಿ ಅಂತಂದು ಹೇಳಿ. ಅನ್ಫಾರ್ಚುನೇಟ್ಲಿ ಇತ್ತೀಚಿನ ವರ್ಷಗಳಲ್ಲಿ ಯಾವುದೇ ರಾಜ್ಯ ಸರ್ಕಾರಗಳು ತಗೊಳ್ಳಿ, ನಮ್ಮದು ಡೆಫಿಸಿಟ್ ಬಜೆಟಲ್ಲೇ ಇದೀವಿ ಬಿಟ್ಟರೆ ಆಪದ್ದನ ಅಂತ ಏನು ತೆಗೆದಿಟ್ಕೊಳ್ಳುವಂಥ ಮನಸ್ಥಿತಿ ಯಾರಿಗೂ ಇಲ್ಲ. ಆಪತ್ತು ದನ ಆಪದ್ದನ ಇಲ್ಲ. ಒಂದು ಕಂಟಿಂಜೆನ್ಸಿ ಪ್ಲಾನ್ ಬೇಕಿತ್ತು. ಈ ಹವಾಮಾನ ಇಲಾಖೆ ತಜ್ಞರಿಂದ ಮಾಹಿತಿ ಸಿಕ್ಕಿರುತ್ತೆ ಇದುವರೆಗಾಗಲೇ. ಇದೇನು ದೊಡ್ಡ ರಾಕೆಟ್ ಸೈನ್ಸ್ ಅಲ್ಲ. ಮುಂದಿನ 3 ವರ್ಷಗಳ ಕಾಲ ಈಗ ನನ್ನ ಹತ್ರನೇ ಮಾಹಿತಿ ಇದೆ, ಮುಂದಿನ 2030 ತನಕ ಯಾವ ರೀತಿ ಬದಲಾಗ್ಬೋದು ಮಳೆ ಪ್ರಮಾಣ ಅಂತಂದು. ಇದಕ್ಕೆ ತಕ್ಕನಾಗಿ ನಾವೇನು ತಯಾರಿ ಮಾಡ್ಕೊಳ್ತೀವಿ? ಕೆರೆ ತುಂಬಿದಾಗ, ಅಣೆಕಟ್ಟು ತುಂಬಿದಾಗ ಬಾಗಿನ ಸಲ್ಲಿಸ್ತೀವಲ್ಲ, ಅದು ಎಷ್ಟು ಮುಖ್ಯನೋ ಕೆರೆ ಖಾಲಿ ಆದಾಗ ಹೂಳೆತ್ತೋದು ಅಷ್ಟೇ ಮುಖ್ಯ ಅಲ್ವಾ? ಅದಕ್ಕೆ ಗುದ್ದಲಿ ಪೂಜೆ ಮಾಡಬೇಕಲ್ವಾ? JCB ಬಳಸ್ತಾ ಇದ್ದೀವಿ, ಬಟ್ JCB ಮೈಂಡ್ ಸೆಟ್ಟಲ್ಲಿ ಸಫರ್ ಆಗ್ತಾ ಇದ್ದೀವಿ. ಜಡ್ಜಿಂಗು, ಕಂಪ್ಲೈನಿಂಗು, ಬ್ಲೇಮಿಂಗು. JCB ಅಂದರೆ ನೀವು ಜನತಾದಳ, ಕಾಂಗ್ರೆಸ್, BJP ಅಂತೀರೇನೋ ಅಲ್ಲ. ಜಡ್ಜಿಂಗು, ಕಂಪ್ಲೈನಿಂಗು, ಬ್ಲೇಮಿಂಗು. ಇವರು ಅವ್ರ ಮೇಲೆ ತಾಕ್ತಾರೆ, ಅವ್ರು ಕೇಂದ್ರ ಸರ್ಕಾರನ ದುಡ್ತಾರೆ. ಈಗ ಕೇಂದ್ರ ಸರ್ಕಾರ ಹೂಳೆತ್ತತಕ್ಕಂಥ ಕಾರ್ಯಕ್ರಮಕ್ಕೆ ಅದು ಚಾಲನೆ ಕೊಡ್ತಾ ಇದೆ ಅಂತ ಕೇಳ್ಪಟ್ವಿ ನಾವು. ಎಲ್ಲ ಕೆರೆಗಳಲ್ಲಿ ಹೂಳೆತ್ತಲ್ಲ. ಯಾವುದು ಸೆಂಟ್ರಲ್ ವಾಟರ್ ಕಮಿಟಿ ಕೆಳಗಡೆ ಬರ್ತವೆ ಅಲ್ಲಿ ಬಹುಶಃ ಆ ಕ್ರಿಯೆಗೆ ಅವರು ಚಾಲನೆ ಕೊಡ್ತಾರೆ, ಒಂದಷ್ಟು ನೆರವು ಕೊಡ್ತಾರೆ. ಅದು ಒಂದು 16 ಡ್ಯಾಮ್ ಬರುತ್ತಷ್ಟೇ ನಮ್ಮ ರಾಜ್ಯದಲ್ಲಿ ಸೆಂಟ್ರಲ್ ವಾಟರ್ ಕಮಿಟಿ ಕೆಳಗಡೆ ಬರುವಂಥದ್ದು. ಕರ್ನಾಟಕ ಸಾಫ್ಟ್ವೇರ್ಗೆ ಸಂಬಂಧಪಟ್ಟ ಹಾಗೆ, ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟ ಹಾಗೆ, ಸಂಸ್ಕೃತಿಗೆ ಸಂಬಂಧಪಟ್ಟ ಹಾಗೆ, ಪರಂಪರೆಗೆ, ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೆ ಹೇಗೆ ಒಳ್ಳೆಯ ಸ್ಥಾನನ ಗಳಿಸ್ಕೊಂಡಿದೆಯೋ ಇತಿಹಾಸದಲ್ಲಿ, ಮತ್ತೊಂದು ಹೆಗ್ಗಳಿಕೆ ಏನಪ್ಪ ಕರ್ನಾಟಕದ್ದು ಅಂತ ಹೇಳಿದ್ರೆ ಇದು ಕೆರೆಗಳ ನಾಡು. ಬಹುಶಃ ಕರ್ನಾಟಕದಲ್ಲಿರುವಷ್ಟು ಕೆರೆಗಳು ಬೇರೆ ಯಾವ ರಾಜ್ಯದಲ್ಲೂ ಇಲ್ಲ, ಥ್ಯಾಂಕ್ಸ್ ಟು ನಮ್ಮ ನಾಳದಂಥ ಪ್ರಭುಗಳು. ಸರಿಸುಮಾರು 37,000ದಿಂದ 41,000 ಕೆರೆಗಳಿವೆ. ಸರ್, ಒಂದು ಸಾರಿ ಫಾರ್ ಇಂಟ್ರಪ್ಷನ್. ಈಗ ನೀವು ಥ್ಯಾಂಕ್ಸ್ ನಮ್ಮ ನಾಳಿದ ಪ್ರಭುಗಳಂತ ಹೇಳಿದರೆ, ಮುಂದೊಂದಿನ ಭವಿಷ್ಯದಲ್ಲಿ ನಮ್ಮ ಭವಿಷ್ಯದ ಪೀಳಿಗೆ ಥ್ಯಾಂಕ್ಸ್ ಹೇಳ್ತಾರೆ ನಮಗೆ?
ಖಂಡಿತ ಹೇಳೋದಿಲ್ಲ. ಈ ರೀತಿಯ ಮನಸ್ಥಿತಿ, ಈ ರೀತಿಯ ಕೊಡುಗೆ ಕೊಟ್ಟರೆ ನೋಡಿ, ಇತಿಹಾಸ ಇದೆಯಲ್ಲ, ಎರಡೇ ವ್ಯಕ್ತಿಗಳನ್ನೇ ಗುರುತಿಟ್ಕೊಳ್ಳೋದು. ಯಾರು ಜನರಿಗಾಗಿ ಕೆಲಸ ಮಾಡಿ ಅಮರರಾಗ್ತಾರೆ ಅವ್ರನ್ನ ಗುರುತಿಟ್ಕೊಳ್ಳುತ್ತೆ, ಯಾರು ಜನರಿಗೆ ವಿರುದ್ಧವಾಗಿ ಕೆಲಸ ಮಾಡ್ತಾರೆ ಅವ್ರಿಗೂ ಜಾಗ ಕೊಡುತ್ತೆ. ಬಟ್ ಯಾವ ಕಾರಣಕ್ಕೆ ಜಾಗ ಕೊಡುತ್ತೆ ಅಂತ ನಮಗೆ ಗೊತ್ತಿದೆ. ವಿಶ್ವೇಶ್ವರಯ್ಯನವ್ರಿಗೂ ಜಾಗ ಕೊಟ್ಟಿದೆ, ಒಸಾಮಾ ಬಿನ್ ಲಾಡೆನ್ಗೂ ಜಾಗ ಕೊಟ್ಟಿದೆ ಇತಿಹಾಸ. ಸೊ ಇತಿಹಾಸ ಸೇರಬೇಕು ಅಂತ ಹೇಳಿದ್ರೆ ಜನರ ಮೇಲೆ ದೀರ್ಘಾವಧಿ ಒಂದು ಧನಾತ್ಮಕವಾದಂಥ ಪ್ರಭಾವ ಬೀರುವಂಥ ಯಾವುದಾದ್ರೂ ಯೋಜನೆ, ಯಾವುದಾದ್ರೂ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು. ರಾಮಕೃಷ್ಣ ಹೆಗಡೆ ಅವರು ಇವತ್ತು ಪ್ರಾತಸ್ಮರಣೀಯರಲ್ವೇ, ಪಂಚಾಯತಿ ರಾಜ್ ತಂದರು, ಲೋಕಾಯುಕ್ತನ ತಂದರು, ಬಸ್ ಪಾಸನ್ನು ತಂದರು. ಪಕ್ಕದ ರಾಜ್ಯದಲ್ಲಿ ಕಾಮರಾಜ್ ಅವರು ಯಾವುದೇ ರಾಜ್ಯದಲ್ಲಿ ಇಲ್ಲದೇ ಇದ್ದಾಗಲೂ ಕೂಡ ಅವರು ಮಧ್ಯಾಹ್ನದಲ್ಲಿ ಬಿಸಿ ಊಟನ ಜಾರಿಗೆ ತಂದರು. ಇವತ್ತು ಅವರುಗಳಿಲ್ಲ, ಬಟ್ ಇಲ್ವಾ ನಮ್ಮ ಮಧ್ಯೆ ತಮ್ಮ ಕಾರ್ಯದ ಮೂಲಕ ಸದಾ ಜೀವಂತ ಇರ್ತಾರೆ. ನಾವಿಲ್ಲಿ ಮುಖ್ಯವಾಗಿ ಮಾಡಬೇಕಾಗಿರೋದು ಆಳುವ ಪ್ರಭುಗಳು ಅಂತ ಇವತ್ತು ಯಾರಿದ್ದಾರೆ, ದಯಮಾಡಿ ಸ್ವಲ್ಪ ಭವಿಷ್ಯತ್ತಿಗೋಸ್ಕರ ಯೋಚಿಸಿ. ಯಾಕೆಂದರೆ ಬೆಂಗಳೂರು ಅಗಾಧ ಪ್ರಮಾಣದಲ್ಲಿ ಬೆಳೀತದೆ. ಆಮೇಲೆ ನೀರಿನ ಸಂಕಷ್ಟ ಅಂದರೆ ಕೇವಲ ಬೆಂಗಳೂರದಲ್ಲ, ಆದರೆ ಬೆಂಗಳೂರದು ಯಾಕೆ ಮುಖ್ಯ ಅಂದರೆ ನಾನು ಬೆಂಗಳೂರಿನ ನಿವಾಸಿ ಅನ್ನೋ ಕಾರಣಕ್ಕಲ್ಲ. ರಾಜ್ಯದ GDPಗೆ 50% ಕೊಡುಗೆ ಕೊಡೋದು ಬೆಂಗಳೂರು. ಇಲ್ಲಿ ಬೆಂಗಳೂರಲ್ಲಿ ಆರ್ಥಿಕ ವ್ಯವಸ್ಥೆಗೆ ಹೊಡೆತ ಬಿತ್ತು, ಬೊಕ್ಕಸದಲ್ಲಿ ದುಡ್ಡಿರೋದಿಲ್ಲ. ಆಮೇಲೆ ಗ್ರಾಮೀಣ ಪ್ರದೇಶಗಳಲ್ಲಿ ಹೊಡೆತ ಬಿತ್ತು, ಕೆಲಸನ ಅರಸ್ಕೊಂಡು ನಗರ ಪ್ರದೇಶಕ್ಕೆ ಬರ್ತಾರೆ. ಇರುವಂತಹ ಜನಸಂಖ್ಯೆಗೇ ನಾವು ಸರಿದಾರಿಯಲ್ಲಿ ಒಳ್ಳೆಯ ಸುವ್ಯವಸ್ಥೆಯನ್ನು ಕಟ್ಕೊಳ್ಳಿಕ್ಕೆ ಆಗ್ತಿಲ್ಲ. ಇವತ್ತು ಮೆಟ್ರೋ ಅಂತ ಹೇಳ್ತಾ ಇದೀವಿ, ನನಗೆ ರಿಯಲೈಸ್ ಆಗಿತ್ತು ಇವತ್ತು ಮೆಟ್ರೋದಲ್ಲಿ ಬಂದೆ ನಿಮ್ಮ ಸ್ಟುಡಿಯೋಗೆ, ಮೆಟ್ಟು ರೋ ಅಂತ ಅರ್ಥ ಆಯ್ತದು. ಕಾಲಿಡಕ್ಕೆ ಜಾಗ ಇಲ್ಲ. ಇನ್ನು 10 ಮೆಟ್ರೋ ಹಾಕಿದ್ರು ನಮ್ಮಲ್ಲಿ ಜನ ಬರ್ತಾರೆ. ಯಾಕೆಂದ್ರೆ ಇಟ್ಸ್ ಅನ್ ಅಮೇಝಿಂಗ್ ಸಿಟಿ ಬೆಳೆಯೋದೇ ಹಾಗೆ. ಆದರೆ ಇದಕ್ಕೆ ತಕ್ಕನಾದಂಥ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವ? ಭಾಳ ಮುಖ್ಯವಾಗಿ ಸರ್ಕಾರಗಳಿಗೆ ಎಷ್ಟು ಜವಾಬ್ದಾರಿ ಇದೆಯೋ, ಆಡಳಿತ ವರ್ಗ ಅಂತ ಏನು ಕರಿತೀವಿ, ಅಲ್ಲಿ ವ್ಯಕ್ತಿ ಮುಖ್ಯ ಆಗೋದಿಲ್ಲ. ಅನ್ಫಾರ್ಚುನೇಟ್ಲಿ ನಮ್ಮ ವ್ಯವಸ್ಥೆಯಲ್ಲಿ ಏನಾಗಿದೆ, ವ್ಯಕ್ತಿ ಇದ್ದರೆ ಕೆಲಸ ಆಗುತ್ತೆ ಅನ್ನೋ ಥರ ಆಗಿದೆ. ಜರ್ಮನ್ ಸಿಸ್ಟಮ್ ಥರ ಇಲ್ಲ ನಮ್ಮಲ್ಲಿ ವ್ಯವಸ್ಥೆ ಕೇಂದ್ರಿತವಾದಂತಹ ಆಡಳಿತ ಇಲ್ಲ. ವ್ಯಕ್ತಿ ಯಾರೇ ಬಂದರೂ ಆ ಕೆಲಸಕ್ಕೆ ಅದಾಗಬೇಕು. ಏನು SOP ಮಾಡಿದ್ದೀವಿ ಬರಗಾಲದಲ್ಲಿ? ಬರ ಅಂತ ಘೋಷಣೆ ಮಾಡೋಕ್ಕೆ ಅಕ್ಟೋಬರ್ 28 ತನಕ ಕಾಯಬೇಕು ನಾವು, ಅನೂಚಾನವಾಗಿ ಪಾಲಿಸ್ಕೊಂಡು ಬಂದರು ಅಂತ ಇಲ್ಲ. ಅದೊಂದು ಪ್ರೋಟೋಕಾಲ್ ಇದೆ. ಯಾಕೆಂದರೆ ಬ್ರಿಟಿಷರ ಕಾಲದಲ್ಲಿ ಎಂಡ್ ಆಫ್ ರೈನಿ ಸೀಸನ್ ಅಂತ ಡಿಕ್ಲೇರ್ ಆಗ್ತಾ ಇದೆ ಅಕ್ಟೋಬರ್ 28 ಸೊ ಅದರ ನಂತರನೇ ಮಳೆ ಬರಲ್ಲ ಅಂತ ಕನ್ಫರ್ಮ್ ಆಗುತ್ತೆ ಅನ್ನೋಂಥ ಒಂದು ಪ್ರತೀತಿ. ಬಟ್ ಬದಲಾಗಿದೆಯಲ್ಲ, ಅವತ್ತಿಗೂ ಇವತ್ತಿಗೂ ಹವಾಮಾನ ಬದಲಾಗಿದೆ, ಪರಿಸ್ಥಿತಿ ಬದಲಾಗಿದೆ, ಸಾಕಷ್ಟು ಕುಲುಗೆಡಿಸಿದ್ದೀವಿ ನಾವು ಪರಿಸರನ. ಸೊ ಅದಕ್ಕೆ ತಕ್ಕನಾಗಿ ನೀತಿಯನ್ನು ನಿರೂಪಿಸಬೇಕು.